ಗದ್ದೆಮನೆ ವಿಶ್ವನಾಥ್ ಅವರ ಚಾರಿಟಬಲ್ ಟ್ರಸ್ಟ್ ಇಂದ ಎಲ್ಲ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಮತ್ತೆ ಬುಕ್ಕು, ಟ್ರ್ಯಾಕ್ ಸೂಟ್ ಮತ್ತೆ ಬ್ಯಾಗ್ಗಳನ್ನ ಕೊಡ್ತಿದೆ. ಉತ್ತಮ ದರ್ಜೆಯ ಪರಿಕರಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ನನ್ನ ಗಮನಕ್ಕೆ ಬಂತು, ಸರ್ಕಾರದಿಂದ ಆದೇಶ ಮಾಡಿ ಟೀಚರ್ಸ್ಗಳಿಗೆ ಭಾಗವಹಿಸಬಾರ್ದು, ಮಕ್ಕಳಿಗೆ ಅವರಿಗೆ ಪರಿಕರಗಳನ್ನ ಕೊಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನೋಟಿಸ್ ಬಂದಿದೆ ಅಂತ ತುಂಬಾ ಬೇಜಾರಾಯ್ತು. ಈ ಕ್ಷೇತ್ರದ ಶಾಸಕರು ಈ ಸರ್ಕಾರದ ಒಂದು ಭಾಗ. ನಿಜವಾಗ್ಲೂ ಅವರಿಗೆ ಶಿಕ್ಷಣದ ಬಗ್ಗೆ ಬೇರೆ ಬೇರೆ ಕಡೆ ಭಾಷಣ ಮಾಡ್ತಾರೆ. ಶಾಲಾ ಕಾರ್ಯಕ್ರಮಗಳಲ್ಲಿ ಹೋದಾಗ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಶಾಸಕರು. ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇದ್ದಿದ್ರೆ, ಇಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾರೆ, ನಮ್ ಕೈಲಿ ಆಗ್ತಾ ಇಲ್ಲ, ನಮ್ ಸರ್ಕಾರದ ಕೈಲೇ ಆಗ್ತಾ ಇಲ್ಲ ಅಂತ ಹೇಳಿ ವಿಶ್ವನಾಥ್ ಅವರಿಗೆ ಅವ್ರು ಬೆಂಬಲವಾಗಿ ನಿಲ್ಬೇಕಿತ್ತು. ಯಾಕಂದ್ರೆ ಅವರಿಗೆ ರಾಜಕಾರಣ ಯಾವ ರೀತಿಯಲ್ಲಿ ಮಾಡೋದು ಸಾಕಾಗ್ತಾ ಇಲ್ಲ. ನಿಜವಾಗ್ಲೂ ಶಾಸಕರೇ, ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ರಾಜಕಾರಣ ಮಾಡೋ ಪಿಚ್ಚಿಗೆ ಬಂದು ರಾಜಕಾರಣ ಮಾಡಿ. ಆರೋಗ್ಯ ವಿಚಾರದಲ್ಲಿ, ಹಾಸ್ಪಿಟಲ್ ವಿಚಾರದಲ್ಲಿ, ಜೊತೆಗೆ ಶಿಕ್ಷಣ ವಿಚಾರದಲ್ಲಿ ಇಂಥದ್ರಲ್ಲೆಲ್ಲ ನೀವು ರಾಜಕಾರಣ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಪೂರ್ತಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಮತ್ತು ತುಂಬಾ ಹಳ್ಳಿಗಳಿಂದ ಬಂದು ಕಷ್ಟಪಟ್ಟು ಓದ್ತಿರುವಂತ ಮಕ್ಕಳು. ನೀವು ಕೊಡ್ತಿರುವ ಸರ್ಕಾರದಿಂದ ಕೊಡ್ತಾ ಇರತಕ್ಕಂತ ಶೂಸ್ ಇರ್ಬೋದು, ಮತ್ತೆ ಬಟ್ಟೆಗಳಿರ್ಬೋದು, ಸ್ವಲ್ಪ ಟೈಮಲ್ಲಿ ಅದ್ರ ಬಣ್ಣ ಮಾಜುತ್ತೆ. ನಾನು ನೋಡಿದ್ದೀನಿ. ಇವರು ವಿಶ್ವನಾಥ್ ಅವರು ಒಳ್ಳೆ ರೀತಿಯ ಒಳ್ಳೆ ಕ್ವಾಲಿಟಿಯ ಬಟ್ಟೆ ಕೊಡ್ತಾರೆ. ಈಗ ಸುಮಾರು 2-3 ವರ್ಷದ ಹಿಂದಿನ ಮಕ್ಕಳಲ್ಲೂ ಸಮೇತ ಇವತ್ತು ಅದು ಕಲರ್ ಹಂಗೆ ಇದೆ. ಜೊತೆಗೆ ವಿಶ್ವನಾಥ್ ಅವರ ದುಡ್ಡನ್ನ ಬೇರೆ ಬೇರೆ ಕಡೆ ವಿನಿಯೋಗಿಸಬಹುದು. ನಿಮ್ ಜೊತೆ ಇದ್ದಂತರ ಲೇಔಟ್ ಅದಕ್ಕೆ ಇದಕ್ಕೆ ಬೇರೆ ಬೇರೆ ಕಡೆ ಉಪಯೋಗಿಸಿದ್ದಾರೆ. ವಿಶ್ವನಾಥ್ಗೆ ಯಾಕೆ ಕೊಡ್ಬೇಕಂತ ಬಂತು? ಬೇರೆ ಬೇರೆ ಈ ಕ್ರಿಕೆಟ್, ವಾಲಿಬಾಲಿಗೆಲ್ಲ ಕೊಡ್ತಾ ಇದಾರೆ ಕೆಲವು ರಾಜಕಾರಣ ಮಾಡೋರು. ಅವ್ರು ಆತರ ಕೊಡ್ತಾ ಇಲ್ಲ, ಒಳ್ಳೆ ವಿಚಾರಕ್ಕೆ ಕೊಡ್ತಾ ಇದಾರೆ. ಅವ್ರ ಉದ್ದೇಶ ಏನಂದ್ರೆ ರಾಜಕಾರಣ ಅಂತ ನೀವು ತಿಳ್ಕೊಂಡಿರ್ಬೋದು, ಅದು ನಿಮ್ ಮೆಂಟಾಲಿಟಿ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ, ಸಮಾಜನ ಏನು ಮಾಡಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಏನಂತಂದು ಇವತ್ತು ನಮಗೆ ಗೊತ್ತಾಯ್ತು. ನೀವು ಶಿಕ್ಷಣದಲ್ಲೂ ನಿಮ್ದು ಕಳಪೆ ರಾಜಕಾರಣ, ಕೆಟ್ಟ ರಾಜಕಾರಣ ತೋರಿಸ್ತಾ ಇದೀರಿ ಅಂತ ತಿಳಿದು ಭಾರಿ ಬೇಜಾರಾಯ್ತು. ನಿಜವಾಗ್ಲು ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ, ನಿಮ್ಮ ಸರ್ಕಾರದ 3 ವರ್ಷ, 3.5, 4 ವರ್ಷ ಆಗ್ತಾ ಬಂತು. 3 ವರ್ಷ ಬರೀ ಮುಖ್ಯಮಂತ್ರಿ ಕುರ್ಚಿ ಗಲಾಟೆಲೆ ಕಾಲ ಕಳೆದ್ರಿ. ಜೊತೆಗೆ ಈಗ ಮುಖ್ಯಮಂತ್ರಿಯಾಗಿ 1-1.5 ತಿಂಗಳಾಯ್ತು, ಸಚಿವ ಸಂಪುಟ ರಚನೆ ಮಾಡಕ್ಕಾಗ್ತಾ ಇಲ್ಲ. ಈ ಶಿಕ್ಷಣ ಇಲಾಖೆಗೆ ಒಬ್ಬರು ಮಂತ್ರಿ ಮಾಡಕ್ಕಾಗ್ತಾ ಇಲ್ಲ. ಅದನ್ನ ಬಿಟ್ಕೊಂಡು ಈ ಸಣ್ಣ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡ್ಬೇಡಿ ದಯವಿಟ್ಟು. ನೀವು ರಾಜಕಾರಣ ಮಾಡಿದ್ರೆ ನೇರ ರಾಜಕಾರಣ ಮಾಡೋಣ. ಅದಕ್ಕಾದಂತ ಬೇರೆ ಬೇರೆ ವೇದಿಕೆಗಳಿದಾವೆ. ದಯವಿಟ್ಟು ನನ್ನ ಒಂದು ಮನವಿ ನಿಮಗೆ, ನೀವು ವಿಶ್ವನಾಥ್ ಅವರ ಈ ಕಾರ್ಯಕ್ಕೆ ನಿಮ್ಮ ಸಹಮತ ಇದೆಯೋ, ಸಪೋರ್ಟ್ ಮಾಡ್ತಿರೋ, ಅಥವಾ ನನ್ನ ಸಪೋರ್ಟ್ ಇಲ್ಲ, ಇದು ರಾಜಕಾರಣ ಮಾಡ್ತಿರೋ, ನೀವು ರಾಜಕಾರಣ ಮಾಡಿದರೆ ರಾಜಕಾರಣಕ್ಕೆ ಬೇರೆ ಬೇರೆ ವೇದಿಕೆಗಳಿದಾವೆ, ಅಲ್ಲಿ ಮಾಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಶಾಸಕರೇ, ಇಂಥ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿಬೇಡಿ. ಅಥವಾ ನಿಮ್ಮ ಹಿಂಬಾಲಕರು ಇಳಿದಿರ್ಬೋದು, ಅದಕ್ಕಾಗಿ ನೀವು ಬುದ್ಧಿ ಹೇಳಿ, ದಯವಿಟ್ಟು ಮಾಡಿ ತಪ್ಪು ಅಂತೇಳಿ ವಿಶ್ವನಾಥ್ ಅವ್ರಿಗೆ ನೀವಾಗೆ ನಿಮಗೆ ಕಾಳಜಿ ಇದ್ರೆ, ವಿದ್ಯೆ ಬಗ್ಗೆ, ಬಡ ಮಕ್ಕಳಿಗೆ ಒಂದು ನನ್ನ ಸಪೋರ್ಟ್ ಬೇಕನ್ನಾಗಿದ್ರೆ ವಿಶ್ವನಾಥ್ ಅವ್ರಿಗೆ ಒಂದು ಕಾಲ್ ಮಾಡಿ, ವಿಶ್ವನಾಥ್ ನೀವು ಮಾಡ್ತಿರೋ ಕೆಲಸ ಒಳ್ಳೇದಿದೆ, ನಮ್ಗೆ ನಮ್ ಬೆಂಬಲ ನಿಮಗಿದೆ ಅಂತ ಹೇಳಿ ನಿಮ್ಮ ಶಿಕ್ಷಣದ ಕಾಳಜಿಯನ್ನು ತೋರಿಸಿ. ಮತ್ತೆ ಜೊತೆಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರಗಳಿದಾವೆ, ಬಟ್ ಇದ್ರಲ್ಲಿ ಬೇಡ. ಯಾಕಂದ್ರೆ ಒಳ್ಳೆ ವಿಚಾರದಲ್ಲಿ ವಿಶ್ವನಾಥ್ ಅವ್ರು ಹೊರಟಿದ್ದಾರೆ, ನಾವು ಅವ್ರಿಗೆ ಕೈ ಜೋಡಿಸ್ತೀವಿ. ಯಾಕಂದ್ರೆ ನಮಗೂ ಶಿಕ್ಷಣ ಬೇಕು, ಮಕ್ಳಿಗೆ ಬೇಕು. ಒಳ್ಳೆ ಮೌಲ್ಯಯುತ ಶಿಕ್ಷಣವನ್ನು ಕೊಡ್ಸ್ಲಿಕ್ಕೆ ನಿಮ್ ಸರ್ಕಾರದಲ್ಲಿ ಮಂತ್ರಿಗಳಿರ್ಬೋದು, ಬೇರೆ ಯಾರಿಗೆ ನೀವು ಜವಾಬ್ದಾರಿ ತಗೊಂಡು ಹೇಳಿ, ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಬರಬೇಕು.